ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಸೋರೆಕಾಯಿಂದ ಒಂದು ಹೆಲ್ದಿ ಬ್ರೇಕ್ಫಾಸ್ಟು. ಅದಕ್ಕೊಂದು ಸೋರೆಕಾಯಿನ ಸಿಪ್ಪೆ ತೆಗೆದು ತಿರುಳೆಲ್ಲ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು ಸೋರೆಕಾಯಿಗೆ 1 ಕಪ್ ರವೆ ಬೇಕಾಗುತ್ತೆ. 1 ಕಪ್ ರವೆ ಮತ್ತು 3ರಿಂದ 4 ಚಮಚ ಅಕ್ಕಿ ಹಸಿಟ್ಟು ಹಾಕ್ಕೋಬೇಕಾಗತ್ತೆ. ಅಕ್ಕಿ ನೀವು ಸೋರೆಕಾಯಿ ಒಂದು ಪೂರ್ತಿ ತೊಗೊಂಡ್ರೆ 1 ಕಪ್ ಪೂರ್ತಿ ಹಾಕಬೇಕಾದ್ರೆ ನಾನು ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ. ನಾನು ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ರವೆ ಮತ್ತು ಒಂದು 2 ಚಮಚ ಅಷ್ಟೇ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದು ಹಾಕ್ಕೊಂಡು ಅಕ್ಕಿ ಹಸಿಟ್ಟು ಹಾಕಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ, ಜೀರಿಗೆ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ, ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಗ್ಲಾಸಷ್ಟು ನೀರು ಹಾಕಿ ಅದನ್ನು ನೈಸಾಗಿ ರುಬ್ಬಿ ತೊಗೊಂಬಂದು, ನಮಗೆ ದೋಸೆ ಕನ್ಸಿಸ್ಟೆನ್ಸಿ ಗೊತ್ತಿದೆಯಲ್ಲ, ಅದು ಎಷ್ಟು ಬೇಕೋ ನೋಡಿ ಇಷ್ಟು ಗಟ್ಟಿಯಾಗಿ ದೋಸೆ. ಆವಾಗ ತುಂಬ ತೆಳುವಾಗಿಬಿಟ್ರೆ ದೋಸೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಪ್ಯಾನ್ ಕಾದಿರೋದ್ರ ಮೇಲೆ ಒಂದು ಸೌಟಷ್ಟು ಹಾಕಿ ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳ್ಳಗೆ ದೋಸೆನ ಹಾಕ್ಕೊಳ್ಳಿ. ನೀವೆಷ್ಟು ತೆಳುವು ಮಾಡ್ತೀರೋ ದೋಸೆ ಅಷ್ಟು ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅಷ್ಟೇ 3ರಿಂದ 4 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಬೇಯಕ್ಕೆ ಬಿಡಿ. ಅದಾದಮೇಲೆ ಮತ್ತೆ ತಿರ್ಗಾ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ದೋಸೆ ಎದ್ದೇಳ್ತಾ ಇದೆ ನೋಡಿ. ಸುಮ್ಮನೆ ನಾವು ತೆಗಿಯೋದೇ ಬೇಡ, ಸುಮ್ಮನೆ ಕುರ್ಪಿಂಗ್ ಅಂದಿದ ತಕ್ಷಣ ಕ್ಲೀನಾಗಿ ಎದ್ದೇಳುತ್ತೆ. ಅದನ್ನು ಮತ್ತೆ ಇನ್ನೊಂದು ಬದಿ ಬೇಯಿಸ್ಕೊಂಡು ಅದನ್ನು ತೆಗೆದಿಟ್ಕೊಂಡ್ರೆ ದೋಸೆ ರೆಡಿಯಾಗಿರುತ್ತೆ. ಆ ದೋಸೆಗೆ ಒಂದು ಒಳ್ಳೆ ಶೇಂಗಾ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಶೇಂಗಾ ಚಟ್ನಿಗೆ ಕಡಲೆ ಬೀಜ, ಒಣಗಿದ ಮೆಣಸಿನ್ಕಾಯಿ ಮತ್ತು ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು ಸ್ವಲ್ಪ ಮತ್ತು 3ರಿಂದ 4 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಟ್ನಿ ಜೊತೆಗೆ ದೋಸೆ ಸರ್ವ್ ಮಾಡಿ. ಸೋರೆಕಾಯಿ ಇಷ್ಟಪಡದೇ ಇದ್ದವ್ರು ಕೂಡ ಈ ಥರ ನೀವು ಕ್ರಿಸ್ಪಿಯಾಗಿ ದೋಸೆ ಮಾಡಿಕೊಟ್ರೆ ಒಂದು ತಿನ್ನೋ ಜಾಗದಲ್ಲಿ 2 ತಿಂತಾರೆ. ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.